ಸಿದ್ದರಾಮಯ್ಯ ಮೋದಿಗೆ ಪತ್ರ ಬರೆದರೆ ಪ್ರಯೋಜನವಿಲ್ಲ. ಪಾಸ್ಪೋರ್ಟ್ ರದ್ದುಪಡಿಸೋಕೆ ಅದರದ್ದೇ ಆದಂತಹ ಕ್ರಮವಿದೆ. ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಂತಹ ತಿರುಗೇಟಿದು. ಸಿದ್ದರಾಮಯ್ಯ ಏನು ಪತ್ರವನ್ನ ಬರೆದಿದ್ದಾರೆ. ಸೊ ಆ ಪತ್ರ ಬರೆಯೋದರಿಂದ, ಪ್ರಧಾನಿಯವರಿಗೆ ಪತ್ರ ಬರೆಯೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಏಪ್ರಿಲ್ 21ಕ್ಕೆ ಪೆನ್ ಡ್ರೈವ್ ಕೇಸ್ ಬೆಳಕಿಗೆ ಬಂದಿತ್ತು. ಏಪ್ರಿಲ್ 28ಕ್ಕೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದು, ಅರೆಸ್ಟ್ ಮಾಡದೆ 8 ದಿನ ಏನ್ ಕತ್ತೆ ಕಾಯ್ತಾ ಇದ್ರ ಅಂತ ಪ್ರಹ್ಲಾದ್ ಜೋಶಿ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಯಾವುದೇ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ಇತ್ಯಾದಿ ರದ್ದು ಮಾಡಲಿಕ್ಕೆ ಅದರದ್ದೇ ಆದಂಥ ಪ್ರೊಸೆಸ್ ಇದೆ. ಮತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟ್ ರದ್ದುಪಡಿಸಲಿಕ್ಕೆ ಈಗ ಅವರು ಹೈಕೋರ್ಟಿಗೆ ಕೋರ್ಟ್ನಲ್ಲಿ FIR ಇತ್ಯಾದಿ ಫೈಲ್ ಮಾಡಿದ್ದಾರೆ. ನಾ ಕೇಳುವ ಪ್ರಶ್ನೆಗೆ ಇವತ್ತಿನ ತನಕ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿಲ್ಲ. 21ನೇ ತಾರೀಕು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳು, ಪೆನ್ಡ್ರೈವ್, ಮೊದಲನೇ ಪೆನ್ಡ್ರೈವ್ ಬಂದದ್ದು 21ನೇ ತಾರೀಕು. 21ನೇ ತಾರೀಕಿನಿಂದ ಪ್ರಜ್ವಲ್ ರೇವಣ್ಣ ಹೋಗಿದ್ದು 27, 28ನೇ ತಾರೀಕು. 8 ದಿವಸ ಏನು ಕತ್ತೆ ಕಾಯ್ತಿದ್ರಿ ನೀವು? ಉತ್ತರ ಯಾಕೆ ಕೊಡ್ತಾ ಇಲ್ಲ ನೀವು? ಯಾಕೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಡಿಟೈನ್ ಮಾಡಲಿಲ್ಲ ನೀವು? ಈಗ ಅಲ್ಲಿ ಹೋದ ನಂತರ, ಯಾರನ್ನೇ ಆದರೂ ಸಹಿತ ಅಲ್ಲಿ ಹೋದ ನಂತರ ಅವ್ರನ್ನ ಅಲ್ಲಿಂದ ತರೋದಕ್ಕೊಂದು ಪ್ರೊಸೆಸ್ ಇದೆ. ಭಾರತ ಸರ್ಕಾರ ಆ ಕಾನೂನಿನ ಪ್ರಕಾರವಾಗಿ ಏನು ಪ್ರೊಸೆಸ್ಸನ್ನು ಮಾಡಬೇಕು ಎಲ್ಲ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡಲಿಕ್ಕೆ ತಯಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.